ವೈದ್ಯರ ನಿರ್ಲಕ್ಷ್ಯದಿಂದ ಯುವಕ ಮೃತಪಟ್ಟಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಂಡಿದೆ. ಆ ಒಂದು ಕ್ಲಿನಿಕ್ಕಿಗೆ ಬೀಗವನ್ನು ಜಡಿಯಲಾಗಿದೆ. ಕಾಸ್ಮೆಟಿಕ್ ಸರ್ಜರಿಗಂತ ಉಳ್ಳಾಲದ ಅಕ್ಕರೆಕೆರೆಯ ನಿವಾಸಿ ಮೊಹಮ್ಮದ್ ಮಾಜಿನ್ ತೆರಳಿದ್ದ ಕಂಕನಾಡಿಯ ಬೆಂದೂರುವೆಲ್ನ ಒಂದು ಕಾಸ್ಮೆಟಿಕ್ ಸೆಂಟರ್ಗೆ. ಅಲ್ಲಿ ಸರ್ಜರಿಯನ್ನು ಮಾಡಿಸಿಕೊಳ್ಳೋದಕ್ಕೂ ಮುನ್ನ ಅರಿವಳಿಕೆ ನೀಡುವ ಸಂದರ್ಭದಲ್ಲಿ ಎಸಗಿರುವಂತಹ ನಿರ್ಲಕ್ಷ್ಯವೇ ಮೊಹಮ್ಮದ್ ಮಾಜಿನ್ ಅವರ ಸಾವಿಗೆ ಕಾರಣ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮನೆಯವರು ಕುಟುಂಬಸ್ಥರು ಮಾಡಿದರು. ಯಾಕಂದರೆ ಮಾಜಿನ್ ಹೋಗಿರೋದು ತನ್ನ ಎದೆಯ ಎಡಭಾಗದಲ್ಲಿರುವಂತಹ ಒಂದು ಸಣ್ಣ ಗುಳ್ಳೆಯನ್ನು ತೆಗೆಸೋದಕ್ಕೆ. ಸೊ ಈ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಲೋಪದೋಷ ಏನಿದೆ, ಇದರಿಂದಾಗಿ ಮೊಹಮ್ಮದ್ ಮಾಜಿನ್ ಮೃತಪಟ್ಟಿದ್ದಾನೆ. ಅನಸ್ತೇಷ್ಯವನ್ನು ಕೊಡುವ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ, ಅಲ್ಲಿದ್ದಂತಹ ಯಾರು ಆ ಒಂದು ಟ್ರೀಟ್ಮೆಂಟನ್ನು ಮಾಡಿದ್ದಾರೆ ಅವರ ನಿರ್ಲಕ್ಷ್ಯದಿಂದಲೇ ಮೊಹಮ್ಮದ್ ಮಾಜಿನ್ ಮೃತಪಟ್ಟಿದ್ದಾನೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಈಗ ಆ ಒಂದು ಸೆಂಟರನ್ನು ಬಂದ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇವತ್ತು ಆ ಒಂದು ಕ್ಲಿನಿಕ್ಕಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ತನಿಖೆಯನ್ನು ಕೂಡ ನಡೆಸಿದ್ದಾರೆ ಮತ್ತು ಕ್ಲಿನಿಕ್ಕನ್ನು ಬಂದ್ ಮಾಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈಗ ಒಂದು ತಜ್ಞರ ಸಮಿತಿ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳಿಗೆ. ಯಾಕಂದರೆ ಆದೇಶ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ಎಲ್ಲಿ ಎಡವಟ್ಟಾಗಿದೆ ಈ ಕುರಿತು ತನಿಖೆಯನ್ನು ನಡೆಸಿ ಒಂದು ಸವಿಸ್ತಾರವಾದಂತಹ ವರದಿಯನ್ನು ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ DC ಕೊಡುವಂತಹ ರಿಪೋರ್ಟನ್ನು ಆಧರಿಸಿ ಮುಂದಿನ ಕ್ರಮ ಜರುಗಿಸ್ತಾರೆ. ಅದುವರೆಗೆ ಆ ಒಂದು ಕ್ಲಿನಿಕ್ಕನ್ನು ಬಂದ್ ಮಾಡೋದಕ್ಕೆ ಸದ್ಯಕ್ಕೆ ಈಗ ಆದೇಶವನ್ನು ಕೊಡಲಾಗಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಮಾಜಿನ್ ತನ್ನ ಎದೆಯ ಎಡಭಾಗದ ಒಂದು ಸಣ್ಣ ಗುಳ್ಳೆ ತೆಗೆಸೋದಕ್ಕೆ ಅಂತ ಹೋಗಿದ್ದ. ಸೊ ಟ್ರೀಟ್ಮೆಂಟಿಗೂ ಮುನ್ನ ಅರಿವಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಎಡವಟ್ಟಾಗಿದೆ. ಸೊ ಪ್ರಜ್ಞೆ ಬಂದಿಲ್ಲ ಮಾಜಿನ್ಗೆ. ಸೊ ಇಲ್ಲಿ ಯಾವ ಎಡವಟ್ಟಾಗಿದೆ, ಯಾಕೆಂದರೆ ಇಲ್ಲಿ ಸರಿಯಾಗಿ ಮಾಹಿತಿ ಇಲ್ಲದವರು ಅಥವಾ ಗೊತ್ತಿದ್ದೂ ಕೂಡ ಈ ಒಂದು ತಪ್ಪನ್ನು ಮಾಡಿದ್ದಾರೆ. ಯಾಕೆಂದರೆ ಆಫ್ಟರ್ ಆಲ್ ಒಂದು ಇಲ್ಲಿ ಜೀವ ಹೋಗಿದೆ, ಮದುವೆ ಆಗಿ ಬಾಳಿ ಬದುಕಬೇಕಾದಂತಹ ಒಂದು ಸಣ್ಣ ಪ್ರಾಯದ ಯುವಕ. ಮೊನ್ನೆ ಆತನ ತಂದೆ ಮನೆಯವರು ಅಳ್ತಾ ಇದ್ದಂತಹ ವಿಡಿಯೋಗಳನ್ನು ನೋಡಿದರೆ ಯಾರಿಗಾದರೂ ಬೇಸರ ಆಗುತ್ತೆ. ಯಾಕೆಂದರೆ ಏನೂ ತಪ್ಪು ಮಾಡದೆ ಒಂದು ಜೀವ ಇಲ್ಲಿ ಸಾವನ್ನಪ್ಪಿದೆ, ಮಾಜಿನ್. ಸೊ ಇಲ್ಲಿ ಏನು ಎಡವಟ್ಟಾಗಿದೆ, ಈ ಜೀವವನ್ನು ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನೆಯವರು ಹೇಳುವಂಥದ್ದು ಈ ಸಾವಿಗೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆಯವರು. ಸೊ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಆಗಿರುವಂತಹ ಲೋಪದೋಷಗಳ ಕುರಿತು ಒಂದು ವಿಸ್ತಾರವಾದಂತಹ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಈ ಒಂದು ಕ್ಲಿನಿಕ್ಕಿನ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಜರುಗಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.